ಗ್ರೀನ್ ಹನಿ ಕನ್ನಡ ವ್ಲಾಗ್ಸ್. ಇವತ್ತು ಶುಕ್ರವಾರ, ನಾವೆಲ್ಲರೂ ಕೂಡ ಊರಿಗೆ ಹೋಗ್ತಾ ಇದ್ದೀವಿ. ಊರಲ್ಲಿ ಇವತ್ತು ಪಿತೃಪಕ್ಷದ್ದು ಹಬ್ಬ ಮಾಡೋದ್ರಿಂದ ಎಲ್ಲರೂ ಕೂಡ ಊರ ಕಡೆ ಹೋಗ್ತಾ ಇದ್ದೀವಿ. ನಾವು ಆಲ್ರೆಡಿ ಹಿಂದಿನ ವ್ಲಾಗ್ನಲ್ಲೇ ಹೇಳಿದ್ದೆ, ಮಕ್ಳುಗಳಿಗಿಬ್ರಿಗೂ ಕೂಡ ಎಕ್ಸಾಮ್ಸ್ ನಡೀತಾ ಇದೆ ಅಂತ. ಅದರಿಂದ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಇವತ್ತು ಕೂಡ ಎಕ್ಸಾಮ್ಸ್ ಇತ್ತು. ಮಕ್ಕಳಿಬ್ರು ಕೂಡ ಇವತ್ತು ಎಕ್ಸಾಮ್ ಮುಗಿಸ್ಕೊಂಡು ಆಫ್ ಡೇ ಇತ್ತು, ಅದರಿಂದ ಬಂದಿದ್ದಾರೆ. ಸ್ಕೂಲ್ ಮುಗಿಸ್ಕೊಂಡು ಬಂದಮೇಲೆ ಇಬ್ಬರು ಕೂಡ ರೆಡಿ ಆದರು. ಅದಾದ ತಕ್ಷಣ ಊಟ ಮುಗಿಸ್ಕೊಂಡು ಅಲ್ಲಿಂದ ಊರ ಕಡೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಅನ್ವಿಕ್ಕೆ ಎಲ್ಲ ಎಕ್ಸಾಮ್ಸು ಕೂಡ ಮುಗ್ದಿದೆ. ಇವತ್ತಿಗೆ ಲಾಸ್ಟ್ ಇತ್ತು ಇವತ್ತು. ಆದರೆ ಗ್ರೀಷ್ಮಗೆ ಇನ್ನೂ ಒಂದು ಎಕ್ಸಾಮ್ ಇದೆ, ಮಂಡೆಗಿದೆ. ಈಗ ಹೋಗ್ತಾ ಇದ್ದೀವಿ ಊರ ಕಡೆ. ಅನ್ವಿಕ್ಗೆ ತುಂಬಾ ಖುಷಿ, ಊರಿಗೆ ಹೋಗ್ತಾ ಇದ್ದೀವಿ, ಹಬ್ಬ ಇದೆ ಅಂತ. ಇನ್ನೇನು ದಸರಾ ಹಾಲಿಡೇಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಮಂಡೇ ಆದಮೇಲೆ ಅನೌನ್ಸ್ ಮಾಡ್ತಾರೆ ಅವ್ರ ಸ್ಕೂಲಲ್ಲೂ ಕೂಡ. ನಾವು ಮಕ್ಕಳು ಸ್ಕೂಲ್ ಮುಗಿಸ್ಕೊಂಡು ಬಂದಮೇಲೆ ಊಟ ಮುಗಿಸ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಹೊರಡೋ ಅಷ್ಟರಲ್ಲೇ ಟೈಮ್ ಒಂದು 2-2:30 ಆಗಿತ್ತು. ಅಲ್ಲಿಂದ ಹೋಗಿ ಈಗ ನಗರಕ್ಕೆ ತಲುಪಿದ್ದೀವಿ. ಇನ್ನೊಂದು ವಿಷಯ ಏನಂದರೆ, ಇವತ್ತು ನಮ್ಮ ಗ್ರೀಷ್ಮದು ಬರ್ತಡೇ ಜೊತೆಗೆ ಅವಳಿಗೆ ಎಕ್ಸಾಮ್ಸ್ ಕೂಡ ಇದ್ದಿದ್ದರಿಂದ ಆ ಟೆನ್ಷನಲ್ಲಿ ಇದ್ಲು ಅವಳು. ಸ್ಕೂಲಲ್ಲಿ ಅವ್ರ ಫ್ರೆಂಡ್ಸ್ಗೆಲ್ಲ ಚಾಕ್ಲೇಟ್ಸ್ ಎಲ್ಲ ಕೊಟ್ಟು ಬಂದಳು. ಈಗ ನಾವು ಊರಿಗೆ ಹೋಗ್ತಾ ಇರೋದ್ರಿಂದ ಅವಳದು ಬರ್ತ್ಡೇ ಸೆಲೆಬ್ರೇಷನ್ನ ಊರಲ್ಲೇ ಸಿಂಪಲ್ಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಎಷ್ಟು ಬೇಗ ಊರಿಗೆ ಹೋಗಿ ತಲುಪಿದ್ವಿ ಅಂತಲೇ ಗೊತ್ತಾಗಲಿಲ್ಲ. ಆಲ್ರೆಡಿ ಅವರೆಲ್ಲರೂ ಅಡುಗೆಗಳೆಲ್ಲನೂ ಪ್ರಿಪೇರ್ ಮಾಡ್ತಾಯಿದ್ರು. ಜೊತೆಗೆ ನಾವು ಹೋದಾಗ ವಡೆಯನ್ನು ಬೇಯಿಸ್ತಾಯಿದ್ರು. ಇದಕ್ಕೆ ಪಿತೃಪಕ್ಷಕ್ಕೆ ವಡೆ ಮತ್ತು ಪಾಯಸ ಮಾಡಬೇಕಲ್ವ, ಅದರಿಂದ ವಡೆ ಬೇಯಿಸ್ತಾಯಿದ್ದಾರೆ. ನಾನು ಬಂದು ಮುದ್ದೆ ಮಾಡೋಣ ಅಂತ ಮುದ್ದೆ ಮಾಡ್ತಾಯಿದ್ದೀನಿ. ಸಂಜೆ ಎಡೆಗೆ ಮುದ್ದೆ ಎಲ್ಲ ಇಡ್ತೀವಿ, ಅದರಿಂದ ಮುದ್ದೆ ಮಾಡ್ತಾಯಿದ್ದೀನಿ. ಜೊತೆಗೆ ನಾವು ಸಂಜೆ ಎಡೆ ಹಾಕೋದು. ಕೆಲವೊಬ್ಬರು ರಾತ್ರಿ ಹಾಕ್ತಾರೆ, ಕೆಲವೊಬ್ಬರು ಮಧ್ಯಾಹ್ನ ಮಾಡ್ತಾರೆ, ಕೆಲವೊಬ್ಬರು ಸಂಜೆ ಮಾಡ್ತಾರೆ. ನಮ್ಮ ಮನೇಲೂ ಕೂಡ ಸಂಜೆಗೆ ಎಡೆ ಇಡೋದು. ಅಂದರೆ ಸೂರ್ಯಾಸ್ತ ಆದಮೇಲೆ 6 ಗಂಟೆ 6:30 ಆದಮೇಲೆ ಸ್ಟಾರ್ಟ್ ಮಾಡಿ 7 ಗಂಟೆ 7:30 ಅಷ್ಟರಲ್ಲೆಲ್ಲ ಎಡೆ ಇಡ್ತೀವಿ ನಾವು. ಅದರಿಂದ ನಾನು ಕೂಡ ಇಲ್ಲಿ ಮುದ್ದೆ ಮಾಡ್ತಾಯಿದ್ದೀನಿ. ಮುದ್ದೆ ಮಾಡಬೇಕಾದ್ರೆ ನೆನಪಾಗ್ತಾಯಿದೆ, ಏಕೆಂದರೆ ನಾನು ಮೊದಲು ಮುದ್ದೆ ಮಾಡಬೇಕಾದ್ರೆ ಫಸ್ಟ್ ಟೈಮ್ ನಾನು ಮುದ್ದೆ ಮಾಡಿದಾಗ ಹೆಂಗಿತ್ತಂದರೆ ಅದು ಹಲ್ವಾ ಆದಂಗೆ ಆಗಿತ್ತು. ಫಸ್ಟ್ ನನಗೂ ಗೊತ್ತಿರಲಿಲ್ಲ ಮುದ್ದೆ ಎಲ್ಲ ಯಾವ ರೀತಿ ಮಾಡೋದಂತ. ಆದರೆ ಈಗ ಕಲ್ತಿದ್ದೀನಿ ಮುದ್ದೆ ಮಾಡೋದು. ನಾನು ಮದುವೆ ಆದ ಹೊಸದ್ರಲ್ಲಿ ಇಲ್ಲಿ ಬಂದಾಗ ಹಬ್ಬಗಳಿಗೆಲ್ಲ ಬರ್ತಾಯಿದ್ದೆ ಅಲ್ವಾ, ಆವಾಗ ಆಂಟಿ ಅವ್ರುಗಳೆಲ್ಲರೂ ಮಾಡ್ತಿದ್ರಲ್ಲ, ಅದೆಲ್ಲ ನೋಡಿ ಒಂದೊಂದು ಅಡುಗೆಗಳನ್ನ ಹಾಗೆ ಕಲಿತಾ ಹೋದೆ. ಇನ್ನೂ ಕೂಡ ಕಲಿಬೇಕಾಗಿರೋದು ತುಂಬ ಇದೆ. ಯಾಕೆಂದರೆ ಇದು ಅಡುಗೆ ಅಂತಂದಾಗ ಮತ್ತು ವಿದ್ಯೆ ಅಂತಂದಾಗ ಎರಡರಲ್ಲೂ ಕೂಡ ಒಂದು ದೊಡ್ಡ ಸಮುದ್ರದ ಥರ ಪ್ರತಿದಿನ ಕಲಿಯೋದಿದ್ದೇ ಇರುತ್ತೆ. ಈಗ ಮುದ್ದೆ ಮಾಡಿದ್ದಾಯಿತು. ಈಗ ಅಮ್ಮ ಸಂಜೆ ಆಯ್ತಲ್ವ, ಈಗ ಎಡೆಗೆಲ್ಲ ಇಡೋಣ ಅಂತ ಪ್ರಿಪೇರ್ ಮಾಡ್ಕೋತಾ ಇದ್ದಾರೆ. ನಾನು ಅವ್ರಿಗೆ ಏನೇನು ಬೇಕೋ ಅದೆಲ್ಲ ತಂದುಕೊಡ್ತಾ ಇದ್ದೀನಿ. ಅಮ್ಮ ಅಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಕೆಲವರು ಪಂಚೆಯನ್ನು ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಎಡೆ ಹಾಕ್ತಾರೆ. ನಾವು 2 ಬಾಳೆ ಎಲೆ ಇಟ್ಟು ಅದ್ರ ಮೇಲೆ ಹಾಕ್ತಾಯಿದ್ದೀವಿ. ಇನ್ನು ಕೆಲವರು ಟೇಬಲ್ ಮೇಲ್ಗಡೆ ಒಂದು ಮಣೆಯನ್ನು ಇಟ್ಟು ಅದ್ರ ಮೇಲೆ ಫೋಟೋಗಳೆಲ್ಲ ಇಟ್ಬಿಟ್ಟು ಆಮೇಲೆ ರೆಡಿ ಮಾಡ್ತಾರೆ. ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ಇದು ಪಿತೃಪಕ್ಷದಲ್ಲಿ ಪೂಜೆನ. ಇಲ್ಲಿ ದೀಪಕ್ಕೆಲ್ಲ ಬತ್ತಿ ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ. ಜೊತೆಗೆ ದೇವ್ರ ಮನೆಯಲ್ಲಿ ಯೂಸ್ ಮಾಡೋವಂಥ ಅರಿಶಿನ ಕುಂಕುಮ ಯೂಸ್ ಮಾಡಬಾರ್ದು. ಇದಕ್ಕೆ ಪೂಜೆಗೆ ಬೇರೆ ಅರಿಶಿನ ಕುಂಕುಮನ ಯೂಸ್ ಮಾಡಬೇಕು. ಮೊದಲಿಗೆ ಒಂದು ಬಾಳೆ ಎಲೆನ ಹಾಕಿ ಅದ್ರ ಮೇಲೆ ಅಕ್ಕಿಯನ್ನು ಹಾಕಿ ಆಮೇಲೆ ಚೆಂಬನ್ನು ಅದ್ರ ಮೇಲೆ ಇಡ್ತಾಯಿದ್ದಾರೆ ಅಮ್ಮ. ಕೆಲವೊಬ್ಬರು ಇಲ್ಲಿ ಕಳಸನ ಸ್ಥಾಪನೆ ಮಾಡ್ತಾರೆ, ಅಂತಂದರೆ ಹೊಂಬಾಳೆ ಎಲ್ಲ ಹಾಕ್ತಾರೆ. ಕೆಲವರು ಫೋಟೋಗಳನ್ನ ಇಟ್ಟು, ಅವರ ಪೂರ್ವಜರ ಫೋಟೋಗಳನ್ನ ಇಟ್ಟು ಅದಾದಮೇಲೆ ಕಳಸನ ಹಾಕ್ತಾರೆ. ಆದರೆ ನಾವು ಇಲ್ಲಿ ಕಳಸನೂ ಮಾಡ್ತಾಯಿಲ್ಲ ಮತ್ತು ಫೋಟೋನೂ ಕೂಡ ಇಡ್ತಾಯಿಲ್ಲ. ಯಾಕೆಂದರೆ ಅಮ್ಮ ಅವ್ರ ಮನೆ ಕಡೆ ಇರೋವಂಥ ಪದ್ಧತಿ ಬರೀ ಚೆಂಬಿಗೆ ಅದೇ ರೀತಿ ಅರಿಶಿನ ಕುಂಕುಮ ಹಚ್ಚಿ ಎಲೆಯನ್ನು ಹಾಕಿ ಅದನ್ನು ಮಾತ್ರ ಇಡಬೇಕಂತೆ ಇವರ ಸಂಪ್ರದಾಯದ ಪ್ರಕಾರ. ಒಬ್ಬೊಬ್ಬರು ಮನೆ ಕಡೆ ಒಂದೊಂದು ರೀತಿಯಾದಂಥ ಸಂಪ್ರದಾಯ ಇರುತ್ತೆ.
ಅಮ್ಮ ಈಗ ಚಮ್ಗೆ ಅರಿಶಿನ ಮತ್ತು ಕುಂಕುಮನ ಹಾಕ್ತಾ ಇದ್ದಾರೆ. ಜೊತೆಗೆ ಈಗ ನಾವು ಫೋಟೋನ ಇಲ್ಲಿ ಇಡಲ್ಲ ಅಂತ ಹೇಳಿದ್ವಲ್ವ, ಅದರಿಂದ ಆ ಫೋಟೋಗೆ ವಿಭೂತಿನ ಹಚ್ಚಿ ಅರಿಶಿನ ಕುಂಕುಮ ಹಾಕಿ ಅದಕ್ಕೆ ಹೂವನ್ನು ಹಾಕಿ ಅದಕ್ಕೆ ಸೆಪ್ರೇಟಾಗಿ ಪೂಜೆ ಮಾಡ್ತೀವಿ ನಾವು. ಇವರು ನಮ್ಮ ಮಾವ ಇದ್ದಾರಲ್ಲ ಅವರ ಅಪ್ಪ ಅಮ್ಮ, ನಂಜೇಗೌಡರು ಅಂತ ಮತ್ತು ಮಲ್ಲಮ್ಮ ಅಂತ ಇವರು. ಈಗ ಅಮ್ಮ ಚಂಬಿಗೆ ವೀಳ್ಯದೆಲೆನ ಹಾಕಿ ಅದ್ರ ಮೇಲೆ ಹೂವನ್ನು ಕಟ್ತಾ ಇದ್ದಾರೆ. ಜೊತೆಗೆ ಆ ಸೈಡ್ ಈ ಸೈಡ್ ಎರಡು ಕಡೆನೂ ಕೂಡ ಎಳ್ನೀರನ್ನು ಇಟ್ಟಿದ್ದಾರೆ. ನಾವು 2 ಬಾಳೆ ಎಲೆನ ಹಾಕ್ತೀವಿ, ಯಾಕೆಂದರೆ ಒಂದು ಈ ಕಳಸ ಅಂತಂದರೆ ಈ ಚೆಂಬನ್ನು ಇಡೋದಕ್ಕಾದರೆ ಇನ್ನೊಂದು ಬಾಳೆ ಎಲೆ ಇಟ್ಟು ಅದ್ರ ಮೇಲೆ ನಾವು ಮಾಡಿರುವಂಥ ತಿಂಡಿ ತಿನಿಸುಗಳು ಊಟ ಅದೆಲ್ಲನೂ ಕೂಡ ಎಡೆ ಹಾಕಬೇಕಲ್ವ, ಅದರಿಂದ ನಾವು 2 ಬಾಳೆ ಎಲೆನ ಇಟ್ಟು ರೆಡಿ ಮಾಡ್ತಾಯಿದ್ದೀವಿ. ಮೊದಲಿಗೆ ಅವರು ಏನೇನು ತಿನಿಸುಗಳನ್ನ ಇಷ್ಟಪಟ್ಟು ತಿಂತಾಯಿದ್ರು ಅದನ್ನೆಲ್ಲನೂ ಕೂಡ ಒಂದು ಕಡೆಯಿಂದ ಇಡ್ತಾ ಹೋಗ್ತಾಯಿದ್ದೀವಿ. ನಾವು ಕೂಡ ಮೈಸೂರಿಂದ ಹೋಗ್ಬೇಕಾದ್ರೇ ಒಂದಷ್ಟು ಸ್ವೀಟ್ಸು ಮತ್ತು ಹಣ್ಣುಗಳು ಎಲ್ಲ ತಗೊಂಡೋಗಿದ್ವಿ. ಅದನ್ನೆಲ್ಲ ಈಗ ಇಲ್ಲಿ ಅಮ್ಮ ಜೋಡಿಸ್ತಾ ಇದ್ದಾರೆ ಎಡೆಗಿಡಕ್ಕೆ ಅಂತ. ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ, ಚಿಕ್ಕಿನುಂಡೆ, ರವೆ ಉಂಡೆ, ಕಜ್ಜಾಯ, ಒಬ್ಬಟ್ಟು, ಜೊತೆಗೆ ಸ್ವೀಟ್ಸ್ಗಳು ಎಲ್ಲನೂ ಕೂಡ ನೀಟಾಗಿ ಅರೇಂಜ್ ಮಾಡ್ತಾ ಇದ್ದಾರೆ. ಸ್ವೀಟೆಲ್ಲ ಇಟ್ಟಾದಮೇಲೆ ಹಣ್ಣುಗಳನ್ನೂ ಕೂಡ ಎಡೆಗಿಡ್ತಾ ಇದ್ದಾರೆ ಅಮ್ಮ. ಸೇಬು, ದ್ರಾಕ್ಷಿ, ಮೂಸಂಬಿ, ಕಿತ್ತಳೆ ಹಣ್ಣು, ಬಾಳೆಹಣ್ಣು ಅದೆಲ್ಲನೂ ಕೂಡ ಎಡೆಯಲ್ಲಿ ಇಡ್ತಾ ಇದ್ದಾರೆ. ಜೊತೆಗೆ ನಾವು ಮಾಡಿರೋಂಥ ಅಡುಗೆ ಎಲ್ಲನೂ ಕೂಡ ಎಡೆಯಲ್ಲಿ ಇಡಬೇಕು. ಇಲ್ಲಿ ನಾವು ಫೋಟೋ ಯಾವುದು ಇಟ್ಟಿಲ್ಲ, ಕೆಲವರು ಫೋಟೋ ಇಟ್ಟು ಪೂಜೆ ಮಾಡ್ತಾರೆ. ನಾವಿಲ್ಲಿ ಕಳಸನೂ ಇಟ್ಟಿಲ್ಲ ಮತ್ತು ಫೋಟೋನೂ ಇಟ್ಟಿಲ್ಲ. ಈ ರೀತಿ ನಾವು ನಮ್ಮ ಮನೆಯಲ್ಲಿ ಪಕ್ಷನ ಮಾಡೋವಂಥ ರೀತಿ. ಇಲ್ಲಿ ಹೊಸ ಪಂಚೆ ಮತ್ತು ಬ್ಲೌಸ್ ಪೀಸ್ ಮಾತ್ರ ಇಟ್ಟಿರೋದು. ಜೊತೆಗೆ ಕೆಲವರು ಅವರು ಯೂಸ್ ಮಾಡ್ತಿದ್ದಂತಹ ಬಟ್ಟೆಗಳನ್ನೂ ಕೂಡ ಇಟ್ಟು ಪೂಜೆಯನ್ನು ಮಾಡ್ತಾರೆ. ಇಲ್ಲಿ ನಾವು ಪಂಚೆ ಮತ್ತು ಬ್ಲೌಸ್ ಪೀಸ್ನ ಇಟ್ಟು ದೀಪ ಹಚ್ಚೋದ್ರ ಮೂಲಕ ಪೂಜೆನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಮೊದಲಿಗೆ ಅಪ್ಪ ಎಡೆಗೆ ಪೂಜೆನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅದಾದಮೇಲೆ ಅಮ್ಮ, ಅದಾದಮೇಲೆ ಎಲ್ಲರೂ ಕೂಡ ಒಬ್ಬರಾದ್ಮೇಲೆ ಒಬ್ಬರು ಎಡೆಗೆ ಪೂಜೆನ ಮಾಡ್ತಾಯಿದ್ದೀವಿ. ಎಲ್ಲರೂ ಕೂಡ ಈ ಪಿತೃಪಕ್ಷದಲ್ಲಿ ಬರುವಂತಹ ಈ ಒಂದು 15 ಅಥವಾ 16 ದಿನಗಳ ಸಮಯದಲ್ಲಿ ಬರುವಂತಹ ಈ ಟೈಮಲ್ಲಿ ಎಲ್ಲರೂ ಕೂಡ ಅವರ ಪೂರ್ವಜರಿಗೆ ಈ ರೀತಿಯಾದಂತಹ ಪೂಜೆಯನ್ನು ಮಾಡಬೇಕು. ತುಂಬಾ ಒಳ್ಳೆಯದಾಗುತ್ತೆ. ಇದನ್ನು ನಾವು ಪೂರ್ವಜರ ಪೂಜಾ ಕಾರ್ಯ ಅಂತ ಕರಿತೀವಿ. ಅದ್ರ ಜೊತೆಗೆ ಶ್ರಾದ್ದ ಪಕ್ಷ ಅಂತಲೂ ಕೂಡ ಕರಿತೀವಿ. ಇದು ಸೆಪ್ಟೆಂಬರ್ 17ನೇ ತಾರೀಕಿಂದ ಸ್ಟಾರ್ಟ್ ಆದರೆ ಈ ಪಿತೃಪಕ್ಷ ಅಕ್ಟೋಬರ್ 2ನೇ ತಾರೀಕು, ಅಂದರೆ ಅಕ್ಟೋಬರ್ 2ನೇ ತಾರೀಕು ಮಹಾಲಯ ಅಮಾವಾಸ್ಯೆ ಇರುತ್ತೆ. ಆ ದಿನದ ತನಕನೂ ಕೂಡ ಈ ಪಿತೃಪಕ್ಷ ಇರುತ್ತೆ. ಈ ರೀತಿ ಬರುವಂತಹ ಪಿತೃಪಕ್ಷದ ಈ 15 ದಿನದ ಸಮಯದಲ್ಲಿ ಪಿತೃದರ್ಪಣ, ಪಿಂಡದಾನ ಅಥವಾ ಪಕ್ಷ ಈ ರೀತಿ ಒಬ್ಬೊಬ್ಬರು ಒಂದೊಂದು ರೀತಿಯಾದಂತಹ ಆಚರಣೆಗಳನ್ನು ಮಾಡೋದ್ರ ಮೂಲಕ ಅವರ ಹಿರಿಯರಿಗೆ ಅಥವಾ ಪೂರ್ವಜರಿಗೆ ಅವರ ಆತ್ಮಕ್ಕೆ ಶಾಂತಿಯನ್ನು ದೊರಕಿಸ್ಬೋದು ಅನ್ನುವಂಥ ಒಂದು ನಂಬಿಕೆ ಇದೆ. ಈ ರೀತಿಯಾದಂತಹ ಪೂಜೆಗಳನ್ನ ಅವ್ರಿಗೆ ಮಾಡೋದ್ರಿಂದ ನಮ್ಮ ಮೇಲೆ ಅವರ ಆಶೀರ್ವಾದ ಸದಾಕಾಲ ಇರುತ್ತೆ ಅನ್ನೋ ಒಂದು ನಂಬಿಕೆನೂ ಕೂಡ ಇದೆ. ನಾವು ಯಾವ ರೀತಿ ಹಿರಿಯರ ಆಶೀರ್ವಾದ ಪಡ್ಕೋತೀವಿ ಅದೇ ರೀತಿ ಪೂರ್ವಜರ ಆಶೀರ್ವಾದನೂ ಕೂಡ ತುಂಬಾ ಮುಖ್ಯ. ಜೊತೆಗೆ ನಮ್ಮ ಪೂರ್ವಜರು ನಮಗೋಸ್ಕರ ಒಂದಷ್ಟು ಸಂಪ್ರದಾಯಗಳಾಗಿರ್ಬೋದು ಮತ್ತು ನಡೆ ನುಡಿ ಆಚಾರ ವಿಚಾರಗಳನ್ನು ನಮಗೋಸ್ಕರ ಅಂತ ಕೊಟ್ಟು ಹೋಗಿರ್ತಾರೆ. ಅದನ್ನು ನಾವು ಕೂಡ ಅದನ್ನು ಉಳಿಸ್ಕೊಂಡು ಯಾವ ರೀತಿ ಆಚರಣೆಗಳನ್ನ ಮಾಡಬೇಕು ಅದನ್ನು ಬೆಳೆಸ್ಕೊಂಡು ಹೋದರೆ ನಮ್ಮ ಮುಂದಿನ ಪೀಳಿಗೆಗಳಿರ್ತಾರಲ್ವ ಅವ್ರುಗಳು ಕೂಡ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡ್ತಾ ಕಲಿತಾ ಅವರೂ ಕೂಡ ಅದನ್ನು ಫಾಲೋ ಮಾಡ್ತಾರೆ. ಕೆಲವೊಬ್ಬರು ಈ ಪಿತೃಪಕ್ಷನ ಮಹಾಲಯ ಅಮಾವಾಸ್ಯೆ ದಿನವೇ ಮಾಡ್ತಾರೆ. ಇನ್ನು ಕೆಲವರು ಮೊದಲನೇ ಶುಕ್ರವಾರ ಮಾಡ್ತೀವಿ ಅಂತಾರೆ, ಅಥವಾ ಮಂಗಳವಾರ ಮಾಡ್ತೀನಿ ಅಂತಾರೆ, ಅಥವಾ ಕಡೆಯದಾಗಿ ಬರುವಂಥ ಶುಕ್ರವಾರದಲ್ಲಿ ಮಾಡ್ತೀನಿ ಅಂತಾರೆ, ಅಥವಾ ಮಂಗಳವಾರದಲ್ಲಿ ಮಾಡ್ತೀನಿ ಅಂತಾರೆ. ನಾವು ಇವಾಗ ಶುಕ್ರವಾರ ಪಿತೃಪಕ್ಷವನ್ನು ಮಾಡ್ತಾಯಿದ್ದೀವಿ. ಆದರೆ ನಮ್ಮ ಅಮ್ಮನ ಮನೆ ಕಡೆ ಈ ಥರ ಪಕ್ಷ ಅಂತ ಸೆಲೆಬ್ರೇಷನ್ ಮಾಡಲ್ಲ, ಅಲ್ಲಿ ಮಕ್ಕೆ ಹಬ್ಬ ಅಂತ ಮಾಡ್ತಾರೆ. ಇದೇ ರೀತಿ ಪೂರ್ವಜರಿಗೆ ಮಾಡುವಂತಹ ಪೂಜೆ ಅದು. ನಮ್ಮ ಅತ್ತೆ ಮನೆ ಕಡೆ ಪಕ್ಷ ಅಂತ ಮಾಡಿದ್ರೆ ಅಮ್ಮನ ಮನೆಯಲ್ಲಿ ಮಕ್ಕೆ ಹಬ್ಬನ ಮಾಡ್ತಾರೆ. ಎಲ್ಲರದು ಕೂಡ ಪೂಜೆ ಮಾಡಿ ಮುಗ್ದಾಯಿತು. ಅದಾದ ತಕ್ಷಣ ಎಲ್ಲರಿಗೂ ಕೂಡ ಅಕ್ಕಪಕ್ಕ ಮನೆಗಳಿಗೆಲ್ಲ ಹೇಳಿತ್ತು ಊಟಕ್ಕೆ ಅಂತ. ಎಲ್ಲರೂ ಕೂಡ ಬಂದಿದ್ದಾರೆ, ಅವ್ರಿಗೆ ಊಟ ಬಡಿಸ್ತಾ ಇದ್ದಾರೆ.
ಆಗಲೇ ಹೇಳ್ದಾಗೆ ಗ್ರೀಷ್ಮದು ಬರ್ತಡೇ ಇವತ್ತು, ಅದಕ್ಕೋಸ್ಕರ ಅವಳಿಗೆ ಸಿಂಪಲಾಗಿ ಕೇಕ್ ಕಟ್ ಮಾಡಿಸೋದ್ರ ಮೂಲಕ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಪ್ರಿಪೇರ್ ಮಾಡ್ಕೊಂಡಿದ್ದೀವಿ. ಇದು ಕೇಕ್ ನಾವು ಮೈಸೂರಿಂದ ತೊಗೊಂಡೋಗೋಕ್ಕಾಗಲಿಲ್ಲ, ಅಲ್ಲೇ ನಮ್ಮ ಅಂಗಡಿಯಲ್ಲೇ ಪ್ರಿಪೇರ್ ಮಾಡೋಕ್ಕೆ ಹೇಳಿದ್ವಿ. ನೀಟಾಗಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅನ್ವಿಕ್ ಆಲ್ರೆಡಿ ರೆಡಿಯಾಗಿ ನಿಂತಿದ್ದಾನೆ ಕೇಕ್ ಕಟ್ಟಿಂಗ್ಸ್ಗೋಸ್ಕರ. ಇವತ್ತು ಹಬ್ಬ ಇದ್ದಿದ್ದರಿಂದ ಎಲ್ಲರೂ ಕೂಡ ಬಂದಿದ್ರಲ್ವ, ಅದರಿಂದ ಅಲ್ಲೇ ಒಂದು ಸಿಂಪಲಾಗಿ ಕೇಕ್ ಕಟ್ ಮಾಡಿಸೋಣ ಅಂತ ಮಾಡಿಸ್ತಾ ಇದ್ದೀವಿ. ಎಲ್ಲರೂ ಕೂಡ ಬಂದಿದ್ದಾರೆ, ತುಂಬಾ ಖುಷಿ ಆಯಿತು. ಎಲ್ಲ ಪೇರೆಂಟ್ಸ್ಗಳಿಗೂ ಕೂಡ ಅಷ್ಟೇ ಅವ್ರವ್ರ ಮಕ್ಕಳು ಬರ್ತ್ಡೇಗಳನ್ನ ಸೆಲೆಬ್ರೇಷನ್ ಮಾಡಬೇಕು ಅಂತ ಒಂದು ಆಸೆ ಇರುತ್ತೆ. ಅದು ಚಿಕ್ಕದಾಗಲಿ ದೊಡ್ಡದಾಗಲಿ ಖುಷಿಯಿಂದ ಸೆಲೆಬ್ರೇಟ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನನಗೂ ಕೂಡ ಇವತ್ತು ಅವಳದು ಕೇಕ್ ಕಟ್ಟಿಂಗ್ ಮಾಡಿಸಿ ಅವ್ರ ಬರ್ತ್ಡೇನ ಸಿಂಪಲಾಗಿ ಮಾಡಿದರು. ನಂಗೆ ತುಂಬಾ ಖುಷಿ ಅನಿಸ್ತು. ಅವಳು ಕೂಡ ಖುಷಿಪಟ್ಟಳು. ನಮ್ಮ ಅನ್ವಿಕ್ ಮಾತ್ರ ತುಂಬಾ ಎಂಜಾಯ್ ಮಾಡ್ದ. ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಅದಾದ ತಕ್ಷಣ ಎಲ್ಲರ ಹತ್ರನೂ ಕೂಡ ಗ್ರೀಷ್ಮ ಆಶೀರ್ವಾದವನ್ನು ಪಡ್ಕೊಂಡ್ಳು. ಅದಾದಮೇಲೆ ಎಲ್ಲರೂ ಕೂಡ ಊಟ ಮಾಡೋಣ ಅಂತ ಊಟ ಮಾಡ್ತಾಯಿದ್ದೀವಿ. ಆಲ್ರೆಡಿ ಬಂದಿದ್ದಂಥ ಗೆಸ್ಟ್ಗಳೆಲ್ಲರೂ ಕೂಡ ಊಟ ಮುಗಿಸ್ಕೊಂಡು ಹೊರಟರು. ಈಗ ನಾವು ಮನೆಯವರೆಲ್ಲರೂ ಕೂಡ ಊಟ ಮಾಡ್ತಾಯಿದ್ದೀವಿ. ಈ ರೀತಿ ನಾವು ಗ್ರೀಷ್ಮದು ಬರ್ತ್ಡೇ ಸೆಲೆಬ್ರೇಷನ್ನ ಸಿಂಪಲ್ಲಾಗಿ ಮಾಡಿದ್ವಿ. ಅದ್ರ ಜೊತೆಗೆ ಹಬ್ಬನೂ ಕೂಡ ಮಾಡಿದ್ವಿ. ಇದೆಲ್ಲವೂ ಕೂಡ ಅವಳ ಬರ್ತ್ಡೇ ಸೆಲೆಬ್ರೇಷನಲ್ಲಿ ತೆಗೆದಿರುವಂತಹ ಫೋಟೋಸ್ಗಳು. ಇದಿಷ್ಟು ಕೂಡ ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ಲರಿಗೂ ಕೂಡ ನಮಸ್ಕಾರ.